ಬೆಂಗಳೂರಿನ ಹೊರವಲಯದ ನೆಲಮಂಗಲದಲ್ಲಿ ಸರಳಿ ಕಳ್ಳತನ ನಡೆದಿದೆ. ನೆಲಮಂಗಲ ಪಟ್ಟಣದ ಶ್ರೀರಂಗನಾಥ್ ಮೆಡಿಕಲ್ಸ್, ವೆಂಕಟೇಶ್ವರ ಟೆಂಟ್ ಹೌಸ್, ಬ್ರಹ್ಮಲಿಂಗೇಶ್ವರ ಬೇಕರಿ ಮತ್ತು ಎನ್ಎಸ್ಪಿ ಆಟೋಮೊಬೈಲ್ ಅಂಗಡಿಗಳ ಶಟರ್ ಮುರಿದು ಸಾವಿರಾರು ರೂಪಾಯಿ ನಗದು ಮತ್ತು ವಸ್ತುಗಳನ್ನು ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ಶಿಫ್ಟ್ ಕಾರ್ನಲ್ಲಿ ಬಂದ 4 ಮುಸುಕುದಾರಿಗಳ ತಂಡ ಈ ಕೃತ್ಯವನ್ನ ಮಾಡಿದೆ. ಈಗ ಈ ಕೃತ್ಯ ಇದೀಗ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಬೆಂಗಳೂರಿನ ಹೊರವಲಯದ ನೆಲಮಂಗಲದಲ್ಲಿ ಸರಳಿ ಕಳ್ಳತನ ಮಾಡಲಾಗಿದೆ. ನೆಲಮಂಗಲದ ಮುಸುಕುದಾರಿಗಳು ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ. 4 ಜನ ಮುಸುಕುದಾರಿಗಳು 4 ಅಂಗಡಿಗಳಿಗೆ ಕೂಡ ನುಗ್ಗಿ ಇದೀಗ ದಾಂಧಲೆಯನ್ನ ಮಾಡಿದ್ದಾರೆ. ಅದರಂತೆ ಸಾಕಷ್ಟು ಸಾವಿರಾರು ಪ್ರಮಾಣದ ಮೌಲ್ಯದ ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಇದೀಗ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಪೊಲೀಸರು ಕೂಡ ಇವರ ಬಂಧನಕ್ಕೆ ಬಲೆಯನ್ನ ಬೀಸಿದ್ದಾರೆ. ಅದರಂತೆ ಇನ್ನು ಸಾವಿರಾರು ರೂಪಾಯಿ ನಗದನ್ನ ಇಲ್ಲಿ ದೋಚಿ ಪರಾರಿಯಾಗಿರುವಂತದ್ದು. ಆಟೋಮೊಬೈಲ್ನ 20 ಆಯಿಲ್ ಕ್ಯಾನ್, 3 ಟೈರ್, ಎಕ್ಸೈಡ್ ಬ್ಯಾಟರಿ ಮತ್ತೆ 20,000 ನಗದನ್ನ ಇದೀಗ ದೋಚಿ ಪರಾರಿಯಾಗಿದ್ದಾರೆ. ಸ್ವಿಫ್ಟ್ ಕಾರ್ನಲ್ಲಿ ಬಂದಿರುವಂತಹ ದುಷ್ಕರ್ಮಿಗಳು ಬಾಗಿಲನ್ನ ಮುರಿದು ಇದೀಗ ಒಳನುಗ್ಗಿರ್ತಾರೆ, ಮುಸುಕುದಾರಿಗಳಾಗಿರ್ತಾರೆ. ಇದೀಗ ಸಿಸಿಟಿವಿ ಮಾಹಿತಿ ಕೊಡ್ತಾರೆ. ಹೇಗೆ ಒಂದು ಕಳ್ಳತನವನ್ನ ಮಾಡಿದ್ರು, ಹೇಗೆ ಗೊತ್ತಾಯ್ತು ಅಂತ ಮತ್ತೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಇದೀಗ ಸರಿಯಾಗಿದೆ. ಇವ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗಿದೆ ಅಂದ್ರೆ ಇವರು ಯಾರು ಅನ್ನೋ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಹೇಗೆ? ಬೆಂಗಳೂರು ಗ್ರಾಮಾಂತರ ನೆಲಮಂಗಲದಲ್ಲಿ ಒಂದು ಪಟ್ಟಣದಲ್ಲಿ 4 ಅಂಗಡಿಗಳಲ್ಲಿ ಸರಣಿ ಕಳ್ಳತನ ಆಗಿದೆ. ಈಗಾಗಲೇ ಒಂದು ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಕೂಡ ಕಳ್ಳರ ಕೈಚಲಕ ಸೆರೆಯಾಗಿರುವಂತದ್ದು. ಇನ್ನು ಗ್ರಾಮಾಂತರ ನೆಲಮಂಗಲ ಬಳಿ ಇರುವಂತಹ ಶ್ರೀ ರಂಗನಾಥ್ ಮೆಡಿಕಲ್ಸ್, ವೆಂಕಟೇಶ್ವರ ಟೆಂಟ್ ಹೌಸ್, ಬ್ರಹ್ಮಲಿಂಗೇಶ್ವರ ಬೇಕರಿ ಮತ್ತು ಎನ್ಎಸ್ಸಿ ಆಟೋಮೊಬೈಲ್ ಅಂಗಡಿಗಳಲ್ಲಿ ಶಟರ್ ಮುರಿದು 1000ಕ್ಕೂ ಹೆಚ್ಚು ರೂಪಾಯಿಗಳನ್ನು ಕಳ್ಳರೊಂದು ಕದ್ದು ಪರಾರಿಯಾಗಿರುವಂತದ್ದು. ಈಗಾಗಲೇ ಒಂದು ಮೆಡಿಕಲ್ ಶಾಪ್ ನ ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯಾವಳಿಗಳೆಲ್ಲ ಒಂದು ಸೆರೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದ್ದು ಈಗಾಗಲೇ ಪೊಲೀಸರು ಒಂದು ತನಿಖೆಯನ್ನು ಕೂಡ ಶುರುಗೊಂಡಿರುವಂತದ್ದು. ಏನಂದ್ರೆ ಈ ಕಳ್ಳರು ಶಿಫ್ಟ್ ಕಾರ್ ನಲ್ಲಿ ಬಂದು ಕಳ್ಳತನ ಮಾಡಿರುವ ದೃಶ್ಯ ಈಗಾಗಲೇ ನೀವು ನೋಡ್ತಾ ಇರಬಹುದು. ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಕೂಡ ಸೆರೆಯಾಗಿದೆ. ಆದ್ರೆ ಇವರೊಂದು ಮುಖಕ್ಕೆ ಒಂದು ಮುಸುಕನ್ನು ಹಾಕಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಪೊಲೀಸರಿಗೆ ಒಂದು ತನಿಖೆಗೆ ಒಂದು ಕೂಡ ತೊಂದರೆ ಆಗ್ತಾ ಇದೆ. ಆದ್ರೂ ಕೂಡ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿ ಹಾಗೆಯೇ ಕಾರಿನ ನಂಬರ್ ಅನ್ನು ಆಧರಿಸಿ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ.